ಬೈ ಎಲೆಕ್ಷನ್ ಬರ್ತಾ ಇದೆ. ಬೈ ಎಲೆಕ್ಷನ್ ಬರಬೇಕಾದ್ರೆ ಕಾರಣ ಹೇಗೆ ಅಂದರೆ ಡಿ ಕೆ ಸುರೇಶ್ ಅವರ 3 ಬಾರಿ ಗೆಲ್ಲಿಸ್ತು. 3 ಬಾರಿ ನಾವು ಸಖತ್ವಾಗಿ ಗೆಲ್ಲಿಸೋದಕ್ಕೆ ಒಂದು ಸಾರಿ ವರ್ಷಕ್ಕೆ 2 ಸಾವಿರ 3 ಸಾವಿರ ಅಟೆಂಡೆನ್ಸ್ ಹಾಕಲಿಲ್ಲ. ಅದಕ್ಕೆ ಜನ ಬೇಸಿ ಎದ್ದು ಡಾಕ್ಟರ್ ಮಂಜುನಾಥ್ ಅವರಿಗೆ ಒಂದು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಸರೋಲಿ ಅಂತೇಳಿ ಅವ್ರ ಒಂದು ಅವಕಾಶ ಕೊಟ್ಟಿದ್ದೀವಿ. ನೋಡಪ್ಪ ಅಷ್ಟು ಕೊಟ್ಟಿದ್ದೀವಿ. ನೆಕ್ಸ್ಟು ಬೈ ಎಲೆಕ್ಷನ್ಗೆ ಅಂತಂತಂದರೆ ಯೋಗೇಶ್ಪುರ್ಗೆ ಮಾರ್ಕೆಟ್. ಸರಿಯೇ ತಪ್ಪು ಅಂದಿಲ್ಲ. ಕೆಲಸ ಮಾಡಬೇಕು ಹೊರತು ಜಿಲ್ಲೆ ಬಿಡಿ, ಜಿಲ್ಲೆಗೆ ಆಗದೆ ಅದೇ ಮಸ್ತು. ಆ ನೇಮ್ ಚೇಂಜ್ ಮಾಡಿದ್ರೆ ಏನು ಪ್ರಯೋಜನ? ಕೆಲಸ ಮಾಡಿ ತೋರಿದ್ರೆ ಏನಾರು ಒಂದು ಆಯ್ತದ್ರೆ. ಇರು ವಿಧಾನಸೌಧ ಕಟ್ಸ್ಬಿಟ್ಟು ಇನ್ನೊಂದು ಕಟ್ಟಿದ್ರೆ ಏನಾರು ಪ್ರಯೋಜನ ಆದದ್ರ? ಅದನ್ನು ಮುಂದಕ್ಕೆ ಏನಕ್ಕಾರ ಉಪಯೋಗಿಸಿದ್ರೆ ಏನಾರು ಆಗ್ತದೆ. ಹೌದು, ಬರಲಿಲ್ಲ. ಡಿ ಕೆ ಸುರೇಶ್ ಅವರು, ಡಿ ಕೆ ಸುರೇಶು, ಶಿವಕುಮಾರ್ ಯಾರೂ ಬರಲಿಲ್ಲ. ನಾವು 3 ಬಾರಿ ಗೆಲ್ಸಿದ್ದೀವಿ. ಇವಾಗಲೇ MP ಈಗಾಗಲೇ ಮಾಡಿದ್ದು 3 ಸಾರಿ ಕಚ್ಚಿಯಾಗಿ ಗೆಲ್ಸಿದ್ದೀವಿ. ಡಿ ಕೆ ಸುರೇಶ್ ರಾಮನಗರ ಜಿಲ್ಲೆಯಲ್ಲಿ 3 ಸಾರಿ ಗೆಲ್ಸಿದ್ದೀವಿ. ಅದಕ್ಕೆ ಸ್ಪಂದಿಸ್ತಿಲ್ಲ. ಅದಕ್ಕೆ ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀವಿ. ಸತಿ ನಮ್ಮ ತಾಲೂಕಿನ ಅಭಿವೃದ್ಧಿ ಆಗಬೇಕು, ಹೆಸರಾಗಬೇಕು ಅಂತ ಹೇಳಿದ್ರೆ ಯೋಗೇಶ್ವರ್ ಕೊಡಲೇಬೇಕು. ಏಕೆ ಇವಾಗಲೇ ನಾವು ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿದ್ದೀವಿ. ಹೋದ ಸಾರಿ ಮುಖ್ಯಮಂತ್ರಿ ಆಗಲಿ ಅಂತ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀವಿ. ಸತಿ ಯೋಗೇಶ್ವರ್ಗೆ ಉಳಿಸ್ಕೋಬೇಕು, ತಾಲೂಕು ಅಭಿವೃದ್ಧಿ ಆಗಬೇಕು. ಮುಂದಕ್ಕೆ ತಾಲೂಕು ಬೇಕಲ್ರ. ಈಗ ಅವರು ಕನಕಪುರ ತಾಲೂಕಿನವರು, ನಮ್ಮ ಇವು ಕುಮಾರಸ್ವಾಮಿ ಅವರು ಕನಕಪುರ ತಾಲೂಕು, ನಮ್ಮ ಇವರು ಪ್ರಥಮ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಜಿಲ್ಲೆಯವರು. ಈಗ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಉಳಿಸ್ಕೊಳ್ಳೇಬೇಕು. ನಮ್ಮ ತಾಲೂಕು ಇವಾಗ ಮೈತ್ರಿಯಿಂದ ಉಳಿಸ್ಕೊಳ್ಳೇಬೇಕು. ಸರ್, ಈ ಬೈ ಎಲೆಕ್ಷನ್ ಬರ್ತಾ ಇದೆ, ಯಾರು ಬಂದ್ರೆ ಉತ್ತಮ ನಿಮಗೆ? NDA ಅಭ್ಯರ್ಥಿನ ಇಲ್ಲ ಕಾಂಗ್ರೆಸ್? ಈ ಸದ್ಯಕ್ಕೆ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಬಂದರೆ ಉತ್ತಮ ಸರ್. ಹಾಂ, ಈಗ ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಬೇಕು ಅಂತ ಇದ್ದೀರಾ? ಅದ್ರ ಬಗ್ಗೆ ಹೌದು, ಸೇರಿಸ್ಬೇಕು ಅಂತ ಇದ್ದಾರೆ. ಬೇಡ ಅಂತಿದ್ದಾರೆ. ಮೊದಲು ಜಿಲ್ಲೆನೇ ಇತ್ತು, ಇವಾಗ ದಕ್ಷಿಣಕ್ಕೆ ಹೋದರೆ ಏನೋ ಎಡವಟ್ಟು ಆಗ್ಬೋದೇನೋ ಆ ದೆಸೆಯಿಂದ ಇದು ಬೇಡ ಅಂತವ್ರೆ. ಕೆಲವರು ಬೇಕು ಇದೇ ಸರಿ ಅಂತ ಇದ್ದಾರೆ ಸರ್. ಈಗ DK ಶಿವಕುಮಾರ್ ದಿವಸ ಬಂದಿಲ್ಲ ಇಲ್ಲಿಗೆ, ಬಂದಿರಲಿಲ್ಲ. ಇವಾಗ ಬಂದಿದ್ದಾರೆ, ಅದ್ರ ಬಗ್ಗೆ ಹೇಳಿ ಸರ್. ಇವಾಗ ಬಂದಿದ್ದಾರೆ. ಉಪಚುನಾವಣೆ ನಡೀಬೇಕು. ಇವಾಗ ಏನೋ ಕಾರ್ಯಕ್ರಮಗಳು ಹಮ್ಮಿಕೊಂಡವ್ರೆ. ಅದು ಎಲ್ಲಿ ಗಂಟ ಸಾಗುತ್ತೆ ನೋಡ್ಬೇಕು ಸರ್. ಅದು ಬೈ ಎಲೆಕ್ಷನ್ ಬಂದಿರೋದ್ರಿಂದ ಇವಾಗ ಸುದ್ದಿ ಹರಡಿದೆ. ಅಭಿವೃದ್ಧಿ ಆಗುತ್ತೆ ಅಂತೀರಾ ಸರ್? ಇವಾಗ ಹೇಳ್ತಾವ್ರ ರೀತಿಲಿ ಅವ್ರು ಬಂದರೆ ಅಭಿವೃದ್ಧಿ ಆಗುತ್ತೆ, ಅಭಿವೃದ್ಧಿ ಮಾಡ್ತೀವಿ ನಾವು, ಕನಕಪುರ ಥರನೇ ಚನ್ನಪಟ್ಟಣ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇವಾಗ ಮೊದಲಿನಂಥ ಅಭಿವೃದ್ಧಿ ಯಾವುದು ಏನು ಅಷ್ಟಾಗಿ ಆಗಲಿಲ್ಲ ಅಂತ ಕಾಣಿಸ್ತದೆ. ಈಗ ನೋಡ್ಬೇಕು ಸರ್. ಇವಾಗ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.